ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಇದೀಗ ಸರ್ಕಾರಕ್ಕೆ ಈ ಮನವಿಯನ್ನ ಸಲ್ಲಿಸಿರೋದು, ಮನವಿ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ರೀತಿಯಾಗಿರುವಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ? ಯಾಕಂತಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ರಂಜಾನ್ ಕೂಡ ಆರಂಭ ಆಗ್ತಾ ಇದೆ. ಸೊ ಹಾಗಾಗಿ ಸರ್ಕಾರದ ನಿರ್ಧಾರ ಯಾವ ರೀತಿಯಾಗಿರಬಹುದು ಇಂಥ ಸಂದರ್ಭದಲ್ಲಿ ಅಂತ? ಮಧುಕರ್, ನನ್ಗನ್ಸತ್ತೆ ಈ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳುವಂತಹ ಪ್ರಮೇಯ ಇದು ಉದ್ಭವ ಆಗೋದಿಲ್ಲ ಅಂತ. ಯಾಕೆಂದ್ರೆ ಬೇರೆ ರಾಜ್ಯಗಳಲ್ಲಿ ಕೊಟ್ಟಿದ್ದಾವೆ, ಇಲ್ಲಿ ಕೊಡಿ ಅಂತ ಕೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದ್ರೆ ಕರ್ನಾಟಕದಲ್ಲಿ ಹಿಂದೆ ಈ ಥರದ ಏನಾದರೂ ಪದ್ಧತಿಗಳಿದ್ದು ಇನ್ನು ರಂಜಾನ್ ಸಂದರ್ಭದಲ್ಲಿ ಈ ರೀತಿ ಅಂತ ವಿನಾಯಿತಿಗಳನ್ನು ಕೊಟ್ಟಿರುವಂಥ ಉದಾಹರಣೆಗಳಿದ್ರೆ ಅದನ್ನು ಮುಂದುವರಿಸೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಆದರೆ ಅವರು ಬೇರೆ ರಾಜ್ಯಗಳಲ್ಲಿ ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಇಬ್ಬರು ಕೆಪಿಸಿಸಿಯ ಉಪಾಧ್ಯಕ್ಷರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಿಗೂ ಖುದ್ದು ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ. ಅಲ್ಲಿ ಕೊಟ್ಟಿರುವ ಕಾರಣಕ್ಕಾಗಿ ನಮಗೆ ಕೊಡಿ ಅಂತ ಕೇಳೋದು ಸರಿಯಲ್ಲ. ಈ ಮೊದಲಿನಿಂದಲೇ ಆ ಥರದ ಒಂದು ಪ್ರವೃತ್ತಿ ರೂಢಿಸಿಕೊಂಡು ಬಂದಿದ್ರೆ ಆಗ ಪ್ರಶ್ನೆ ಬೇರೆ ಆಗ್ತಾ ಇತ್ತು. ಈಗ ಅಲ್ಲಿ ಕೊಟ್ಟಿರೋ ಕಾರಣಕ್ಕಾಗಿ ಸಾಕಷ್ಟು ವಿವಾದಗಳ ಸ್ವರೂಪವನ್ನು ಪಡೆದುಕೊಂಡಿದೆ. ಸರ್ಕಾರ ಈಗ ಅಂತ ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಹೀಗಾಗಿ ಸರ್ಕಾರ ಈ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದೇ ಒಂದು ಧರ್ಮಕ್ಕೆ ಆ ರೀತಿಯಂತ ಅವಕಾಶವನ್ನು ಮಾಡಿಕೊಟ್ರೆ ನಾಳೆ ಬೇರೆ ಬೇರೆ ಹಬ್ಬದ ಸಂದರ್ಭಗಳಲ್ಲೂ ಕೂಡ ಬೇರೆ ಬೇರೆ ಧರ್ಮದವರು ಡಿಮ್ಯಾಂಡ್ ಇಡ್ತಾರೆ. ಆಗ ಕೊಡದೇ ಇದ್ರೆ ಸರ್ಕಾರಕ್ಕೆ ಬೇರೆ ತರದ ಕೆಟ್ಟ ಹೆಸರು ಹೋಗುತ್ತೆ. ಈ ಸರ್ಕಾರ ಬಂದಾಗ್ಲಿಂದಲೂ ಕೂಡ ಮುಸ್ಲಿಂ ಓಲೈಕೆ ಅನ್ನುವಂಥ ಒಂದು ಟ್ಯಾಗ್ ಲೈನ್ ಅನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ವಿಪಕ್ಷಗಳು ಹಾಕಿದಾವೆ. ಅದಕ್ಕೆ ಪೂರಕ ಅನ್ನುವಂಥ ಒಂದಷ್ಟು ಬೆಳವಣಿಗೆಗಳು ಕೂಡ ನಡೆದಿತ್ತು. 4% ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವಂಥ ಪ್ರಸ್ತಾವನೆಯನ್ನು ತಂದಿದ್ರು. ಅದಕ್ಕೆ ವಿರೋಧ ಆದಮೇಲೆ ಇಲ್ಲ, ಆ ಥರದ ಪ್ರಸ್ತಾವನೆ ಇಲ್ಲ, ಯಾವುದೇ ತೀರ್ಮಾನವನ್ನು ಮಾಡಿಲ್ಲ ಅಂತೇಳಿ ಮುಖ್ಯಮಂತ್ರಿ ಕಚೇರಿಗಳಿಂದ ಸ್ಪಷ್ಟನೆ ಬಂತು. ಅಂದ್ರೆ ಈ ಹಿಂದೆ ಇದ್ದಂತ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಹಿಂದೂ ವಿರೋಧಿ ಸರ್ಕಾರ ಅನ್ನುವಂಥ ಟ್ಯಾಗ್ ಲೈನ್ ಹಾಕಿದ್ರು. ಅದು ಚುನಾವಣೆಯ ಸಂದರ್ಭದಲ್ಲಿ ಮೇಜರ್ ಇಂಪ್ಯಾಕ್ಟ್ ಮಾಡಿತ್ತು. ಈಗ ಇರುವಂತಹ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇದು ಮುಸ್ಲಿಂ ಓಲೈಕೆಯ ಸರ್ಕಾರ ಅನ್ನುವಂಥ ಟ್ಯಾಗ್ ಲೈನ್ ಅನ್ನ ಬಿಜೆಪಿ ಹಾಕಿದೆ. ಅದಕ್ಕೆ ಪೂರಕ ಅನ್ನುವಂತೆ ಬೆಳವಣಿಗೆಗಳು ಕೂಡ ನಡೆದಿದ್ದಾವೆ. ಹಾಗಾಗಿ ಈ ತೀರ್ಮಾನವನ್ನೇನಾದ್ರೂ ಸರ್ಕಾರ ತಗೊಂಡಾಗ ನಿಶ್ಚಿತವಾಗಿ ಇದು ವಿವಾದದ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ, ವಿಪಕ್ಷಗಳಿಗೆ ಆಹಾರ ಆಗುತ್ತೆ. ಇದು ಬೇಕಿತ್ತ ಅನ್ನುವಂಥ ಪ್ರಶ್ನೆ ಬರುತ್ತೆ. ನಾಳೆ ಇನ್ನೊಂದು ಧರ್ಮದವರು ಕೇಳಿದಾಗ ಕೊಡದೇ ಇದ್ದಾಗ ಅದಕ್ಕೂ ಸರ್ಕಾರದ ಮೇಲೆ ಟೀಕೆಗಳು ಕೂಡ ವ್ಯಕ್ತವಾಗುತ್ತೆ. ಹಾಗಾಗಿ ಇದನ್ನ ಮನವಿಯ ರೂಪದಲ್ಲಿ ಸರ್ಕಾರ ಸ್ವೀಕಾರ ಮಾಡಬಹುದು ವಿನಃ ಇದ್ರ ಮೇಲೆ ತೀರ್ಮಾನ ತೆಗೆದುಕೊಳ್ಳೋಕೆ ಅನುಮಾನ ಅಂತ ನನಗನ್ನಿಸ್ತಾ ಇದೆ. ಸೊ ಈ ಹಿಂದೆ ಅಂದ್ರೆ ನ್ಯಾಯಯುತವಾದಂತಹ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಲಿಕ್ಕೆ ಆಗದೆ ಇರುವಂತಹ ಸಂದರ್ಭದಲ್ಲಿ ಇಂಥ ವಿವಾದದ ಸ್ವರೂಪ ಇರುವಂತಹ ವಿಚಾರಗಳನ್ನ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ನನ್ಗನ್ನಿಸ್ತಾ ಇಲ್ಲ. ಮಧುಕರ್, ಥ್ಯಾಂಕ್ ಯು ಮಾರುತೇಶ್ ನೀವೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.